ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆಶ್ಲೇಷ ಮಳೆಯ ಕೃಪೆಯಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಷ್ಟೇ ಅಲ್ಲ ಸ್ನೇಹಿತರೆ, ಕರ್ನಾಟಕದ ಎಲ್ಲ ರೈತರು ಖುಷಿಪಟ್ಟಿದ್ದಾರೆ. ಸ್ನೇಹಿತರೆ, ಉತ್ತಮ ಮಳೆಯಿಂದ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದು ನೀರಾವರಿ ಹಾಗೂ ಭತ್ತದ ನಾಟಿ ಕಾರ್ಯಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಸ್ನೇಹಿತರೆ, ಇದರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಸಂತಸದಲ್ಲಿದ್ದಾರೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 4/8/2026 ಡ್ಯಾಮ್ನ ನೀರಿನ ಮಟ್ಟ 164.9 ಇಂಚ್ ಇದೆ ಸ್ನೇಹಿತರೆ. 164 ಅಡಿ ಇದೆ ಸ್ನೇಹಿತರೆ. ಇನ್ನು ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 71.535 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಡ್ಯಾಮಲ್ಲಿ ಈಗ 47.482 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 14,451 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ ಸ್ನೇಹಿತರೆ. ನಿನ್ನೆ 34,000 ಬರ್ತಿತ್ತು ಸ್ನೇಹಿತರೆ, ಇವತ್ತು 14,000 ಬರ್ತಿದೆ. ಮೋಸ್ಟ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಸ್ವಲ್ಪ ತಗ್ಗಿದೆ ಅನಿಸುತ್ತೆ ಸ್ನೇಹಿತರೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 192 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದೆ ಸ್ನೇಹಿತರೆ. ಇವತ್ತು ಬೆಳಗ್ಗೆಯಿಂದ ಮತ್ತೆ ಆಶ್ಲೇಷ ಮಳೆ ಜಿಟಿ ಅಂತ ಹಿಡ್ಕೊಂಡಿದೆ. ಮೋಸ್ಟ್ಲಿ ಇದರ ಪರಿಣಾಮ ಮತ್ತೆ ಮಲೆನಾಡಲ್ಲಿ ಉತ್ತಮ ಮಳೆ ಆಗ್ತಿರ್ಬೋದು ಅನಿಸುತ್ತೆ ಸ್ನೇಹಿತರೆ. ಮತ್ತೆ ಒಳಹರಿವು ಹೆಚ್ಚಿಗೆ ಆಗ್ತಿದೆ ಅನಿಸುತ್ತೆ ಸ್ನೇಹಿತರೆ. ಇನ್ನು ಕಳೆದ ವರ್ಷ ಇದೇ ದಿನಕ್ಕೆ 181 ಅಡಿ ಇತ್ತು ಡ್ಯಾಮಲ್ಲಿ. 4 ಗೇಟ್ ಓಪನ್ ಮಾಡಿದ್ರು ಆಲ್ರೆಡಿ ಸ್ನೇಹಿತರೆ. ಆವಾಗ ಕೆಪಾಸಿಟಿ 65 TMC ನೀರು ಸಂಗ್ರಹವಾಗಿತ್ತು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಈ ಆಶ್ಲೇಷ ಮಳೆ ಡ್ಯಾಮ್ ತುಂಬಿಸುತ್ತೋ ಅಥವಾ ಇಲ್ಲ ನೋಡೋಣ ಸ್ನೇಹಿತರೆ. ಆದಷ್ಟು ಬೇಗ ಡ್ಯಾಮ್ ತುಂಬಲಿ, ರೈತರಿಗೆ ನೀರು ಸಿಗಲಿ, ರೈತರು ಖುಷಿಯಾಗಲಿ ಸ್ನೇಹಿತರೆ.